Hello everyone, welcome back to my channel Sam Tutors. If you are new to my channel, please subscribe and hit the bell icon to never miss any updates. ಇಂದು ನಾವು ಗೆಳೆತನ ಗದ್ಯ ಪಾಠವನ್ನು ಹೇಗೆ ಓದಬೇಕೆಂದು ಕಲಿಯೋಣ. ಪಾಠ 3 ಗೆಳೆತನ ಗದ್ಯ ಪಾಠ. ಬನ್ನಿ ಹಾಗಾದರೆ ಈ ಗೆಳೆತನ ಗದ್ಯ ಪಾಠವನ್ನು ಕಲಿಯೋಣ. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ನಾವು ಇಲ್ಲಿ ಚಿತ್ರದಲ್ಲಿ ನೋಡ್ಕೊಳ್ಳಿ, ಕುದುರೆ ಮತ್ತು ಒಂಟೆ ಇಬ್ಬರು ಒಳ್ಳೆಯ ಗೆಳೆಯರಾಗಿದ್ದವು. ಒಂದೇ ಕಡೆ ವಾಸಿಸುತ್ತಿದ್ದವು. ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಗೆಳೆಯರಾಗಿದ್ದ ಕಾರಣ ಜೊತೆಯಾಗಿಯೇ ಆಹಾರ ಹುಡುಕಿ ತಿನ್ನುತ್ತಿದ್ದವು. ಒಮ್ಮೆ ಕುದುರೆಗೆ ಒಂದು ಆಲೋಚನೆ ಬಂದಿತು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಒಂಟೆಯನ್ನು ಕೇಳಿತು. ಕುದುರೆ ಏನು ಕೇಳಿತು ಒಂಟೆಗೆ? ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ಪ್ರಶ್ನಿಸಿತು. ಅದಕ್ಕೆ ಒಂಟೆ, ಕುದುರೆಯಣ್ಣ, ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಹೇಳಿತು. ಒಂಟೆ ನೋಡಿ ಏನು ಹೇಳಿತು ಕುದುರೆಗೆ? ಕುದುರೆಯಣ್ಣ, ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಹೇಳಿತು. ಗೆಳೆಯರಾಗಿದ್ದ ಕಾರಣ ಒಂಟೆ ನಾವಿಬ್ಬರೂ ಸಮಾನರು ಅಲ್ಲವೇ ಎಂದು ಕುದುರೆಗೆ ಹೇಳಿತು. ಆ ಮಾತಿನಿಂದ ಕುದುರೆಗೆ ಸಮಾಧಾನವಾಗಲಿಲ್ಲ. ನೋಡಿ, ಕುದುರೆಗೆ ಈ ಮಾತಿನಿಂದ ಸಮಾಧಾನವಾಗಲಿಲ್ಲ. ಆಗ ಅದು, ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಯಾರು? ಕುದುರೆ ಆನೆಯಣ್ಣ ಅಲ್ಲಿದ್ದಾನೆ, ಅವನನ್ನೇ ಕೇಳೋಣ ಬಾ ಎಂದಿತು. ಒಂಟೆ ಒಪ್ಪಿಕೊಂಡಿತು. ಕುದುರೆಯ ಮಾತಿಗೆ ಒಂಟೆ ಒಪ್ಪಿಕೊಂಡಿತು. ಅವು ಆನೆಯ ಬಳಿಗೆ ಹೋದವು. ಕುದುರೆ ಹಾಗೂ ಒಂಟೆ ಆನೆಯ ಬಳಿಗೆ ಹೋದವು. ನೆಕ್ಸ್ಟ್, ಕುದುರೆಯು ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನೇ ಹೇಳಬೇಕು ಎಂದು ಕೇಳಿತು. ಕುದುರೆಗೆ ನೋಡಿ ಎಷ್ಟು ಆಸಕ್ತಿ. ಅವು ಆನೆಯ ಬಳಿಗೆ ಹೋದವು. ಕುದುರೆಯು ಆನೆಗೆ ಹೇಳಿತು, ಆನೆಯಣ್ಣ, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಎಂದು ನೀನು ಹೇಳಬೇಕು ಎಂದು ಕೇಳಿತು. ಕುದುರೆ ಆನೆಗೆ ಕೇಳಿತು. ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ. ನೋಡ್ಕೊಳ್ಳಿ, ಆನೆ ನೋಡಿ, ಆನೆಯು ಸ್ವಲ್ಪ ಹೊತ್ತು ಆಲೋಚಿಸಿ, ತಮ್ಮಂದಿರ ಯಾರು ಹೆಚ್ಚು ಎಂದು ಸುಮ್ಮನೆ ಹೇಳುವುದು ಸರಿಯಲ್ಲ ಎಂದು ಆನೆ ಹೇಳಿತಂತೆ. ನೆಕ್ಸ್ಟ್, ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ. ನೋಡಿ, ನಿಮ್ಮಿಬ್ಬರಿಗೆ ಒಂಟೆಗೆ ಹಾಗೂ ಕುದುರೆಗೆ ಅವರು ರೇಸ್ ಇಡ್ತಾರಂತೆ. ನಿಮ್ಮಿಬ್ಬರಿಗೆ ಓಟದ ಸ್ಪರ್ಧೆ ಏರ್ಪಡಿಸೋಣ, ರನ್ನಿಂಗ್ ರೇಸ್. ನೆಕ್ಸ್ಟ್, ಆದರೆ ಸ್ಪರ್ಧೆಯು 2 ಸಲ ಇರಲಿ, ಅನಂತರ ತೀರ್ಮಾನಿಸೋಣ ಎಂಬ ಸಲಹೆಯನ್ನು ನೀಡಿತು. ಯಾರು? ಆನೆ ಯಾರಿಗೆ? ಕುದುರೆಗೆ ಹಾಗೂ ಒಂಟೆಗೆ ನೀಡಿತು. ಸ್ನೇಹಿತರಿಬ್ಬರು ಒಪ್ಪಿಕೊಂಡರು. ಒಂಟೆ ಹಾಗೂ ಕುದುರೆ ಒಪ್ಪಿಕೊಂಡರು ಆನೆಯ ಮಾತಿಗೆ. ರನ್ನಿಂಗ್ ರೇಸ್, ಇಲ್ಲಿ ಇಬ್ಬರ ನಡುವೆ ಸ್ಪರ್ಧೆ, ಕಾಂಪಿಟೇಷನ್, ರನ್ನಿಂಗ್ ರೇಸ್ ಕಾಂಪಿಟೇಷನನ್ನು ಆನೆಯು ಇಲ್ಲಿ ಏರ್ಪಡಿಸಿತು. ನೆಕ್ಸ್ಟ್, ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ಆನೆಯು ಕಾಂಪಿಟೇಷನ್, ಸ್ಪರ್ಧೆ ಅಂತ ಹೇಳಿದರೆ ಕಾಂಪಿಟೇಷನ್ಗೆ ಹೇಳ್ತೀವಿ ನಾವು. ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನೀವು ಈ ಬೇವಿನ ಮರದಿಂದ ಆರಂಭಿಸಿ ಆ ಕೊಳದವರೆಗೆ ಓಡಿ. ನೋಡಿ, ಇಲ್ಲಿಂದ ಅಲ್ಲಿಗಂತ ಇಲ್ಲಿ ಆನೆ ನಿರ್ಧರಿಸಿತು. ರೇಸ್, ಕಾಂಪಿಟೇಷನ್ ರೇಸ್ಗೆ, ಅಲ್ಲಿ ಸ್ಪರ್ಧೆಗೆ ನೀವು ಈ ಬೇವಿನ ಮರದಿಂದ ಆರಂಭಿಸಿ ಕೊಳದವರೆಗೆ ಓಡಿ ಎಂದು ಆನೆಯು ಸ್ಪರ್ಧೆಯ ಜಾಗ ಮತ್ತು ಸಮಯವನ್ನು ನಿರ್ಧರಿಸಿತು. ನಾನು ಕೊಳದ ಹತ್ತಿರ ಇರುತ್ತೇನೆ, ಯಾರು? ಆನೆ ಎಂಬ ಸೂಚನೆ ನೀಡಿತು. ನೆಕ್ಸ್ಟ್, ಆನೆಯು ಅಲ್ಲಿಗೆ ಹೋಯಿತು. ಕೊಳದ ಹತ್ತಿರ ಆನೆ
ಹೋಯಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಅವರಿಬ್ಬರ ನಡುವಿನ ಸ್ಪರ್ಧೆ ಆರಂಭಿಸಿತು. ಕುದುರೆ ಮತ್ತು ಒಂಟೆ ಓಡಲು ಶುರು ಮಾಡಿದವು. ಕುದುರೆಯೇ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಕುದುರೆ ವೇಗವಾಗಿ ಓಡಿ ಮೊದಲು ಗುರಿ ಮುಟ್ಟಿತು. ಕುದುರೆ ನೋಡಿ ವಿನ್ ಆಯ್ತಿಲ್ಲಿ. ನೆಕ್ಸ್ಟ್, ಗೆದ್ದ ಕುದುರೆ ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತು. ನೋಡಿ ಕುದುರೆ ಏನು ಹೇಳ್ತಂತೆ, ನಾನೇ ವಿನ್ ಆಗಿರೋದು ನೋಡಿದಿರಾ, ನಾನೇ ಹೆಚ್ಚು ಅಂತ ಗೊತ್ತಾಯಿತೆ ಎಂದು ಜಂಬದಿಂದ ಹೇಳಿತಂತೆ. ನೆಕ್ಸ್ಟ್, ಇನ್ನೊಂದು ಸ್ಪರ್ಧೆ ಇದೆ ಇವರಿಬ್ಬರ ನಡುವೆ. ಆನೆಯು ಕುದುರೆಯೇ, ನಮ್ಮ ಒಪ್ಪಂದದಂತೆ ಇನ್ನೊಂದು ಕಡೆ ಸ್ಪರ್ಧೆ ಇದೆ ಎಂದು ಆನೆಯು ಹೇಳಿತಂತೆ. ಒಂದೇ ಸ್ಪರ್ಧೆಯಿಂದ ನಿರ್ಧಾರ ಆಗೋದಿಲ್ಲ, ಮತ್ತೊಂದು ಸ್ಪರ್ಧೆ ಇದೆ ಎಂದು ಆನೆ ಕುದುರೆಗೆ ಹೇಳಿತಂತೆ. ನೆಕ್ಸ್ಟ್, ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಅದು ಆಗಲಿ, ಅನಂತರ ಯಾರು ಹೆಚ್ಚು ಎಂಬುದನ್ನು ತೀರ್ಮಾನಿಸಬಹುದು ಎಂದಿತು. ಓಹೋ, ಹಾಗೆಯೇ ಆಗಲಿ. ಆನೆಯ ಮಾತಿಗೆ ಕುದುರೆಯು ಓಹೋ ಹಾಗೆಯೇ ಆಗಲಿ ಎಂದು ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಹೇಳಿತು. ನೋಡಿ, ಓಹೋ ಹಾಗೆಯೇ ಆಗಲಿ, ನಾನು ಸಿದ್ಧ ಎಂದು ಕುದುರೆ ಹೆಮ್ಮೆಯಿಂದ ಆನೆಗೆ ಹೇಳಿತು. ನೆಕ್ಸ್ಟ್, ಇಲ್ಲಿ ನೋಡ್ಕೊಳ್ಳಿ, ಚಿತ್ರದಲ್ಲಿ ಕುದುರೆ ಇದೆ, ಒಂಟೆ ಇಲ್ಲಿ ನೋಡಿ, ಒಂಟೆ ಇಲ್ಲಿ ಸ್ಪರ್ಧೆಯಲ್ಲಿ ಗೆಲ್ತಾ ಇದೆ, ಆನೆ ಇಲ್ಲಿ ನಿಂತಿದೆ. ನೆಕ್ಸ್ಟ್ ನೋಡ್ಕೊಳ್ಳೋಣ. ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು. ನೋಡ್ಕೊಳ್ಳಿ, ಆನೆ ನೋಡಿ, ಆನೆಯು ಎರಡನೆಯ ಸಲದ ಓಟದ ಸ್ಪರ್ಧೆಯನ್ನು ಎಲ್ಲಿ ಹೆಚ್ಚು ಮರಳು ಇದೆ ಅಂತಹ ಜಾಗದಲ್ಲಿ ಏರ್ಪಡಿಸಿತಂತೆ. ನೋಡಿ, ಅಲ್ಲಿ ಸ್ಪರ್ಧೆಯ ಆರಂಭ ಮತ್ತು ಗುರಿ ಮುಟ್ಟುವ ಜಾಗಗಳನ್ನು ಗುರುತಿಸಿತು. ಅಲ್ಲಿ ಸ್ಪರ್ಧೆಯ ಜಾಗ ಹಾಗೂ ಆರಂಭ ಸ್ಥಳವನ್ನು ಅಲ್ಲಿ ಗುರುತಿಸಿತಂತೆ ಆನೆ. ನೆಕ್ಸ್ಟ್, ಗುರಿ ಮುಟ್ಟಬೇಕಾದ ಸ್ಥಳದಲ್ಲಿ ಆನೆಯು ನಿಂತಿತು. ಆನೆಯು ಅಲ್ಲಿ ಗುರಿ ಮುಟ್ಟಬೇಕಾದಂಥ ಸ್ಥಳದಲ್ಲಿ ಆನೆಯು ನಿಂತಿತು. ಓಟದ ಸ್ಪರ್ಧೆ ಪ್ರಾರಂಭವಾಯಿತು. ಮರಳಿನ ಮೇಲೆ ಒಂಟೆ ಸರಾಗ ಓಡಿತು. ನೋಡಿ, ಮರಳುಗಾಡಿನ ಹಡಗು ಅಂತ ಇದು ಪ್ರಸಿದ್ಧ. ಯಾವುದು? ಒಂಟೆ. ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು. ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ನೋಡ್ಕೊಳ್ಳಿ, ಇಲ್ಲಿ ಕುದುರೆಗೆ ಮರಳು ಇದ್ದಂತಹ ಸ್ಥಳದಲ್ಲಿ ಕುದುರೆಗೆ ಕಷ್ಟವಾಯಿತು. ಆದ್ದರಿಂದ ಇದಕ್ಕೆ ಒಂಟೆಗೆ ಮರಳಿನ ಮೇಲೆ ಒಂಟೆ ಸರಾಗವಾಗಿ ಓಡಿತು, ಆದರೆ ಅಲ್ಲಿ ಕುದುರೆಗೆ ಓಡಲು ಕಷ್ಟವಾಯಿತು. ಎರಡನೆಯ ಸಲ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ನೋಡಿ, ಎರಡನೆಯ ಸಲದ ಓಟದ ಸ್ಪರ್ಧೆಯಲ್ಲಿ ಒಂಟೆ ಗೆದ್ದಿತು. ಆಗ ಸೋತ ಕುದುರೆಗೆ ತನ್ನ ತಪ್ಪಿನ ಅರಿವಾಯಿತು. ಆಗ ಕುದುರೆಗೆ ಅರಿವಾಯ್ತಂತೆ. ನೆಕ್ಸ್ಟ್, ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಆನೆ ಮತ್ತು ಒಂಟೆಯ ಹತ್ತಿರ ಕ್ಷಮೆ ಕೇಳಿತು. ಯಾರು? ಕುದುರೆ. ನೆಕ್ಸ್ಟ್, ಆನೆಯು, ತಮ್ಮಂದಿರ, ನಿಮ್ಮಲ್ಲಿ ಯಾರು ಹೆಚ್ಚೂ ಅಲ್ಲ ಕಡಿಮೆಯೂ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ. ನೋಡಿ, ಆನೆ ನೋಡಿ ಹೇಳ್ತಾ ಇದೆ, ನಿಮ್ಮಲ್ಲಿ ಇಬ್ಬರಲ್ಲಿ ಯಾರು ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ, ನಿಮ್ಮಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷತೆ ಇದೆ ಎಂದು ಆನೆ ಹೇಳ್ತಾ ಇದೆ. ಎಲ್ಲರ ಕಡೆಯಲ್ಲೂ ಕೂಡ ತಮ್ಮಲ್ಲೇ ಆದಂಥ ಒಂದು ವಿಶೇಷತೆ ಇರುತ್ತೆ. ನೀವಿಬ್ಬರೂ ಒಳ್ಳೆಯ ಗೆಳೆಯರಾಗಿದ್ದವರು, ಮುಂದೆಯೂ ಹಾಗೇ ಇರಿ ಎಂದು ಆನೆಯು ಇಬ್ಬರಿಗೆ ಹೇಳಿತು. ಗೆಳೆತನದ ಆನಂದವನ್ನು ಹಂಚಿಕೊಂಡು ಬಾಳಿರಿ ಎಂದು ಹೇಳಿತು ಆನೆ. ಕುದುರೆ ಮತ್ತು ಒಂಟೆ ಆನೆಗೆ ಧನ್ಯವಾದಗಳನ್ನು ತಿಳಿಸಿದವು. ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವು. ನೋಡಿ, ಒಂಟೆ ಹಾಗೂ ಕುದುರೆ ಎಂದಿನಂತೆ ಗೆಳೆಯರಾಗಿ ಖುಷಿಯಾಗಿದ್ದವಂತೆ. ನೋಡ್ಕೊಳ್ಳಿ, ಇದರಿಂದ ನಮಗೇನು ತಿಳಿದು ಬರುತ್ತಂತ ಹೇಳಿದರೆ,
ನೋಡಿ, ಎಲ್ಲರಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷತೆ ಇರುತ್ತೆ. ಯಾರು ಮೇಲಲ್ಲ, ಯಾರು ಕೀಳಲ್ಲ. ನೋಡಿ, ಯಾರು ಹೆಚ್ಚು ಅಲ್ಲ, ಕಡಿಮೆಯೂ ಅಲ್ಲ. ಅದೇ ರೀತಿಯಾಗಿ ನಾವು ಗೆಳೆತನ ಇದ್ರೂ ಕೂಡ ಗೆಳೆತನ ಸಹಬಾಳ್ವೆಗೆ ಸೋಪಾನ ಅಂತ ಇಲ್ಲಿ ನಾವು ಹೇಳ್ತೇವೆ. ಗೆಳೆತನ ಸಹಬಾಳ್ವೆಗೆ ಸೋಪಾನ. ಗೆಳೆತನದ ಆನಂದವನ್ನು ನಾವು ಹಂಚಿಕೊಂಡು ಬಾಳೋಣ. ನೋಡ್ಕೊಂಡ್ರಲ್ಲ ಮಕ್ಕಳೇ, ಗೆಳೆತನ ಗದ್ಯ ಪಾಠವನ್ನು ಹೇಗೆ ಓದಬೇಕೆಂದು. ಇದರಿಂದ ನಮಗೇನು ನೀತಿ ತಿಳಿದು ಬರುತ್ತಂತ ಹೇಳಿದರೆ ಗೆಳೆತನ ಸಹಬಾಳ್ವೆಗೆ ಸೋಪಾನ. ಹಾಗಾದರೆ ಧನ್ಯವಾದಗಳು.